ಲೋಕಸಭಾ ಎಲೆಕ್ಷನ್ ಡೇಟ್ ಏನು ಫಿಕ್ಸ್ ಆಯ್ತು, ಆದ್ರೆ ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಅನ್ನುವಂತಹ ಪ್ರಶ್ನೆ ಕೂಡ ಕಾಡುತ್ತೆ. ಲೋಕಸಮರಕ್ಕೆ ರಣಕಹಳೆ ಊದಿಯಾಗಿದೆ. ಏಪ್ರಿಲ್ 11ರಿಂದ ಚುನಾವಣೆ ನಡೆಯುತ್ತೆ. ಎಲೆಕ್ಷನ್ ಡೇಟ್ ಘೋಷಣೆ ಆಯ್ತು, ಆದ್ರೆ ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಅನ್ನುವಂತ ಪ್ರಶ್ನೆ ಕೂಡ ಕಾಡುತ್ತೆ. ಯಾರಿಗೆ ಸಿಗಲಿದೆ ಟಿಕೆಟ್, ಯಾರಿಗೆ ಗೇಟ್ ಪಾಸ್ ಅನ್ನುವಂತಹ ಟೆನ್ಷನ್ ರಾಜಕೀಯ ವಲಯದಲ್ಲಿ ಇದೆ. ಪಬ್ಲಿಕ್ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ವರದಿ ಕೆಲವೇ ಕ್ಷಣಗಳಲ್ಲಿ ಯಾವ ಪಕ್ಷದಿಂದ ಯಾರು ಅಭ್ಯರ್ಥಿ ಅನ್ನುವಂತಹ ಕುರಿತು. ರಾಜ್ಯದ ದೋಸ್ತಿ ಸರ್ಕಾರದಲ್ಲಿ ಅತ್ಯಂತ ಪ್ರಬಲ ಪಕ್ಷ ಕಾಂಗ್ರೆಸ್. ಹಾಗಾದ್ರೆ ಕಾಂಗ್ರೆಸ್ನಿಂದ ಯಾರು ಅಖಾಡಕ್ಕೆ ಇಳಿಯಲಿದ್ದಾರೆ ಅನ್ನೋದರ ಕುರಿತು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಇಡೀ ದೇಶದ ಚಿತ್ತವೇ ಕರ್ನಾಟಕ ರಾಜ್ಯದ ಮೇಲೆ ನೆಟ್ಟಿದೆ. ಯಾಕಂದ್ರೆ ಕರ್ನಾಟಕದಲ್ಲಿ ಮೈತ್ರಿ ಸರ್ಕಾರ ಇದೆ. ಸೊ ಇಂಥದ್ರಲ್ಲಿ ಬಿಜೆಪಿ ಅಭ್ಯರ್ಥಿಗಳ ವಿರುದ್ಧ ಅಖಾಡಕ್ಕಿಳಿಯುವಂತಹ ಕದನ ಕಲಿಗಳು ಯಾರು ಅನ್ನುವಂತಹ ಪ್ರಶ್ನೆ. ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತೀವಿ ಅನ್ನೋದು ದೋಸ್ತಿಯ ಲೆಕ್ಕಾಚಾರ. ಎಲ್ಲಾ ಎಕ್ಸ್ಕ್ಲೂಸಿವ್ ವರದಿ ನಿಮ್ಮ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಕೆಲವೇ ಕ್ಷಣಗಳಲ್ಲಿ ಅದನ್ನು ಕೂಡ ರಿವೀಲ್ ಮಾಡ್ತೀವಿ. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ, ದೋಸ್ತಿ ಸರ್ಕಾರ, ಅದರಲ್ಲಿ ಪ್ರಬಲ ಪಕ್ಷ ಕಾಂಗ್ರೆಸ್. ಹಾಗಾದ್ರೆ ಕಾಂಗ್ರೆಸ್ ಯಾರನ್ನ ಕಣಕ್ಕಿಳಿಸಲಿದೆ ಅನ್ನೋದರ ಕುರಿತು ಸ್ಪೆಷಲ್ ಪಾಯಿಂಟ್ಸ್ ಬರ್ತಾ ಇದೆ, ನೋಡೋಣ. ಬೀದರ್ನಿಂದ ಈಶ್ವರ್ ಖಂಡ್ರೆ ಅವರ ಹೆಸರು ಪ್ರಸ್ತಾಪವಾಗ್ತಾ ಇದೆ. ಜೊತೆಗೆ ಸಿಎಂ ಇಬ್ರಾಹಿಂ ಅವರ ಹೆಸರು ಕೂಡ ಪ್ರಸ್ತಾಪವಾಗ್ತಾ ಇದೆ. ಅದೇ ರೀತಿ ವಿಜಯ್ ಸಿಂಗ್ ಅವರು ಕೂಡ ರೇಸ್ ನಲ್ಲಿದ್ದಾರೆ. ಸೊ ಈ ಮೂರರಲ್ಲಿ ಒಬ್ಬರಿಗೆ ಲೋಕಸಮರಕ್ಕೆ ಟಿಕೆಟ್ ಫಿಕ್ಸ್ ಅಂತ ಬೀದರ್ನಿಂದ ಹೇಳಲಾಗ್ತಾ ಇದೆ. ಇನ್ನು ಬಾಗಲಕೋಟೆಯಿಂದ ಬಾಯಕ್ಕ ಮೇಟಿ ಅವರು ಕೂಡ ಕಣದಲ್ಲಿ ಇದ್ದಾರೆ. ವೀಣಾ ಕಾಶಪ್ಪನವರ್, ಅಜಯ್ ಕುಮಾರ್ ಸರನಾಯಕ್ ಅವರು ಕೂಡ ರೇಸ್ನಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ನ ಹೈಕಮಾಂಡ್ ಈ ಮೂರರಲ್ಲಿ ಯಾರಿಗೆ ಟಿಕೆಟ್ ಫೈನಲ್ ಮಾಡುತ್ತೆ ಅನ್ನೋದನ್ನು ಕೂಡ ಕಾದು ನೋಡಬೇಕು. ಇವೆಲ್ಲವೂ ಕೂಡ ಸಂಭವನೀಯ ಲಿಸ್ಟ್ ಅನ್ನ ನಾವು ನಿಮಗೆ ತೋರಿಸ್ತಾ ಇರೋದು. ಇವರ ಹೆಸರು ಕೇಳಿ ಬರ್ತಾ ಇರೋದು. ಇನ್ನು ವಿಜಯಪುರದಿಂದ ರಾಜು ಅಲಗೂರು ಜೊತೆಗೆ ಪ್ರಕಾಶ್ ರಾಠೋಡ್ ಕೂಡ ಕಾಂಗ್ರೆಸ್ಸಿನಿಂದ ಪ್ರಬಲ ಆಕಾಂಕ್ಷಿಯಾಗಿದ್ದಾರೆ. ಇವರೂ ಕೂಡ ಸಂಭವನೀಯ ಪಟ್ಟಿಯಲ್ಲಿ ಇದ್ದಾರೆ. ಇನ್ನು ಕೊಪ್ಪಳ ಲೋಕಸಭಾ ಕ್ಷೇತ್ರದಿಂದ ಬಸನಗೌಡ ಬಾದರ್ಲಿ, ಬಸವರಾಜ್ ಹಿಟ್ನಾಳ್, ಬಸವರಾಜ್ ರಾಯರೆಡ್ಡಿ ಇವು ಮೂರು ಜನರು ಕೂಡ ಇದ್ದಾರೆ. ಆದ್ರೆ ಈ ಮೂರರಲ್ಲಿ ಯಾರು ಫೈನಲ್ ಆಗ್ತಾರೆ ಅನ್ನೋದು ಕೂಡ ತುಂಬಾನೇ ಕುತೂಹಲವನ್ನ ಹುಟ್ಟಿಸಿದೆ. ಇನ್ನು ಬೆಳಗಾವಿಯಿಂದ ಅಂಜಲಿ ನಿಂಬಾಳ್ಕರ್, ರಮೇಶ್ ಜಾರಕಿಹೊಳಿ, ವಿವೇಕ್ ರಾವ್ ಪಾಟೀಲ್ ಈ ಮೂರರ ಹೆಸರು ಕೇಳಿ ಬರ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರಿಗೆ ಮಣೆ ಹಾಕುತ್ತಾ ಕಾಂಗ್ರೆಸ್ನ ಹೈಕಮಾಂಡ್ ಅಂತ. ಯಾಕಂದ್ರೆ ಸಮ್ಮಿಶ್ರ ಸರ್ಕಾರದಲ್ಲಿ ಅತ್ಯಂತ ಅತೃಪ್ತಿ ಎದ್ದು ಕಾಣ್ತಿದ್ದು ರಮೇಶ್ ಜಾರಕಿಹೊಳಿ ಅವರಿಗೆ ಲೋಕ ಕದನದ ಸೀಟ್ ಕೊಟ್ಟು ಅವರನ್ನ ಸುಮ್ಮನಾಗಿಸುವಂತಹ ಪ್ರಯತ್ನಕ್ಕೆ ಕಾಂಗ್ರೆಸ್ ಮುಂದಾಗುತ್ತಾ ಅನ್ನೋದು ಕೂಡ ಕುತೂಹಲ ಇದೆ. ಸೊ ಹಾಗಾಗಿ ಅವರ ಹೆಸರು ಕೂಡ ಈ ಕಾಂಗ್ರೆಸ್ನ ರೇಸ್ನಲ್ಲಿ ಇದೆ. ಇನ್ನು ಧಾರವಾಡದಿಂದ ವಿನಯ್ ಕುಲಕರ್ಣಿ, ಶಾಖೀರ್ ಸನದಿ, ಐಜಿ ಸನದಿ ಅವರ ಪುತ್ರ ಇವರಿಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಸೊ ನೋಡ್ಬೇಕು ಯಾರು ಅನ್ನೋದನ್ನ. ಇನ್ನು ಹಾವೇರಿ ಲೋಕಸಭಾ ಕ್ಷೇತ್ರದಿಂದ ಬಸವರಾಜ್ ಶಿವಣ್ಣವರ್, ಲಾಸ್ಟ್ ಟೈಮ್ ಎಲೆಕ್ಷನ್ ಅಲ್ಲಿ ಇವರಿಗೆ ಟಿಕೆಟ್ ಅನ್ನ ಕೊಡ್ಲಿಲ್ಲ. ಸೊ ಲೋಕಸಭಾ ಎಲೆಕ್ಷನ್ಗೆ ನಿಮ್ಮನ್ನ ನಿಲ್ಲಿಸ್ತೀವಿ ಅಂತ ಕೂಡ ಹೇಳ್ತಾ ಇದ್ರು. ಆದ್ರೆ ಕಾದು ನೋಡ್ಬೇಕು ಏನಾಗುತ್ತೆ ಅಂತ. ಅದೇ ರೀತಿಯಾಗಿ ಸಲೀಂ ಅಹ್ಮದ್, ಹೈಕಮಾಂಡ್ ಅವರ ಜೊತೆ ಅತ್ಯಂತ ಆಪ್ತತೆಯನ್ನ ಈ ಸಲೀಂ ಅಹ್ಮದ್ ಅವರು ಹೊಂದಿದ್ದಾರೆ. ಸೊ ಸಲೀಂ ಅಹ್ಮದ್ ಅವರಿಗೆ ಮಣೆ ಹಾಕ್ತಾರಾ ಕಾಂಗ್ರೆಸ್ನ ಹೈಕಮಾಂಡ್ ಅನ್ನೋದನ್ನ ನೋಡ್ಬೇಕು. ಅದೇ ರೀತಿಯಾಗಿ ಹಿರಿಯ ನಾಯಕ ಡಿ.ಆರ್. ಪಾಟೀಲ್ ಅವರು ಕೂಡ ಹಾವೇರಿಯ ಕಾಂಗ್ರೆಸ್ ರೇಸ್ನಲ್ಲಿ ಇದ್ದಾರೆ. ದಾವಣಗೆರೆಯಿಂದ ಎಸ್ ಮಲ್ಲಿಕಾರ್ಜುನ್ ಅವರು ಕೂಡ ರೇಸ್ನಲ್ಲಿ ಇದ್ದಾರೆ. ಸೊ ಇವರ ಹೆಸರು ಅಷ್ಟೇ ಕೇಳಿ ಬರ್ತಾ ಇದೆ. ಇವರಿಗೆ ಟಿಕೆಟ್ ಫೈನಲ್ ಆಗುವಂತಹ ಚಾನ್ಸಸ್ ಕೂಡ ದಾವಣಗೆರೆ ಲೋಕಸಭಾ ಕ್ಷೇತ್ರದಿಂದ ಇದೆ. ಇನ್ನು ಉತ್ತರ ಕನ್ನಡದಿಂದ ಪ್ರಶಾಂತ್ ದೇಶಪಾಂಡೆ, ನಿವೇದಿತಾ ಆಳ್ವಾ, ಭೀಮಣ್ಣ ನಾಯಕ್ ಅವರ ಈ ಮೂರು ಜನ ನಾಯಕರ ಹೆಸರು ಕೇಳಿ ಬರ್ತಾ ಇದೆ. ನಿವೇದಿತಾ ಆಳ್ವಾ, ಭೀಮಣ್ಣ ನಾಯಕ್ ಈ ಮೂರು ಜನ ನಾಯಕರ ಹೆಸರು ಉತ್ತರ ಕನ್ನಡದಿಂದ ಕೇಳಿ ಬರ್ತಾ ಇದೆ. ಇನ್ನು ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದಿಂದ ಆರತಿ ಕೃಷ್ಣ, ಡಿಎಲ್ ವಿಜಯ್ ಕುಮಾರ್, ಪ್ರಮೋದ್ ಮಧ್ವರಾಜ್ ಈ ಮೂರರ ಹೆಸರು ಕೇಳಿ ಬರ್ತಾ ಇದೆ. ಪ್ರಮೋದ್ ಮಧ್ವರಾಜ್ ಅವರಿಗೆ ಮಣೆ ಹಾಕುವಂತಹ ಚಾನ್ಸಸ್ ಕೂಡ ಇದೆ. ಅದೇ ರೀತಿಯಾಗಿ ಹೊಸ ಮುಖಗಳಿಗೂ ಕೂಡ ಅಲ್ಲಿ ಚಾನ್ಸ್ ಕೊಡ್ತಾರಾ ಅನ್ನೋದನ್ನ ನಾವೆಲ್ಲ ಕಾದು ನೋಡಬೇಕಾಗುತ್ತೆ. ಇನ್ನು ಮಂಗಳೂರಿನಿಂದ ರಮಾನಾಥ್ ರೈ,
ಮೊಹಿದ್ದೀನ್ ಬಾವ ಇಬ್ರು ಕೂಡ ಪ್ರಮುಖ ನಾಯಕರು. ಆದ್ರೆ ಯಾರು ಫೈನಲ್ ಆಗ್ತಾರೆ ಅನ್ನೋದು ತುಂಬಾ ಕುತೂಹಲವನ್ನ ಉಂಟು ಮಾಡಿದೆ. ಇನ್ನು ಬೆಂಗಳೂರು ಸೆಂಟ್ರಲ್, ಬೆಂಗಳೂರು ಕೇಂದ್ರದಿಂದ ರಿಜ್ವಾನ್ ಅರ್ಷದ್, ರೋಷನ್ ಬೇಗ್ ಇಬ್ರು ಕೂಡ ಮುಸ್ಲಿಂನ ಪ್ರಭಾವಿ ನಾಯಕರು, ಘಟಾನುಘಟಿ ನಾಯಕರು. ಇವರಿಬ್ಬರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ರೋಷನ್ ಬೇಗ್ ಅವರು ಸ್ಪರ್ಧೆ ಮಾಡ್ತಾರಾ, ರಿಜ್ವಾನ್ ಅರ್ಷದ್ ಅವರು ಸ್ಪರ್ಧೆ ಮಾಡ್ತಾರಾ, ಯಾರಿಗೆ ಟಿಕೆಟ್ ಫೈನಲ್ ಆಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಇನ್ನು ಬೆಂಗಳೂರು ದಕ್ಷಿಣದಿಂದ ಪ್ರಿಯಾ ಕೃಷ್ಣ, ರಾಮಲಿಂಗಾರೆಡ್ಡಿ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರು ತುಂಬಾ ಹಿರಿಯ ಪ್ರಭಾವಿ ಕಾಂಗ್ರೆಸ್ನ ನಾಯಕರು. ಸಚಿವ ಸ್ಥಾನ ಕೂಡ ಇವರಿಗೆ ದೊರೆತಿಲ್ಲ, ಆ ಅಸಮಾಧಾನ ಕೂಡ ಇವರಿಗೆ ಇದೆ. ಸೊ ಇವರಿಗೆ ಲೋಕಸಭಾ ಟಿಕೆಟ್ ಅನ್ನ ಕೊಟ್ಟು ಸಮಾಧಾನ ಪಡಿಸುವಂತಹ ಕಾರ್ಯಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗುತ್ತಾ ಅನ್ನೋದು ಕುತೂಹಲವನ್ನ ಉಂಟು ಮಾಡಿದೆ. ಇನ್ನು ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸಿ ನಾರಾಯಣಸ್ವಾಮಿ, ಎಂಆರ್ ಸೀತಾರಾಮ್, ಬಿಎಲ್ ಶಂಕರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಜೊತೆಗೆ ಜೆಡಿಎಸ್ ನಿಂದ ಎಚ್ ಡಿ ದೇವೇಗೌಡರು ಕೂಡ ಕಂಟೆಸ್ಟ್ ಮಾಡುವಂತ ಸಾಧ್ಯತೆ ಇದೆ. ಜೆಡಿಎಸ್ ನಿಂದ ದೇವೇಗೌಡರು ಏನಾದ್ರೂ ಬೆಂಗಳೂರು ಉತ್ತರದಲ್ಲಿ ಕಂಟೆಸ್ಟ್ ಮಾಡಿದ್ರೆ ಅವಾಗ ಕಾಂಗ್ರೆಸ್ನವರು ಅಲ್ಲಿ ಯಾವುದೇ ಅಭ್ಯರ್ಥಿಯನ್ನ ಹಾಕುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ. ಇನ್ನು ಮೈಸೂರಿನಿಂದ ವಿಜಯ್ ಶಂಕರ್, ಸೂರಜ್ ಹೆಗ್ಡೆ ಅವರ ಹೆಸರು ಕೇಳಿ ಬರ್ತಾ ಇದೆ. ಅಲ್ಲಿಯೂ ಕೂಡ ಜೆಡಿಎಸ್ ನಿಂದ ದೇವೇಗೌಡರು ನಿಲ್ತಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸಿದ್ದರಾಮಯ್ಯನವರು ಮೈಸೂರಲ್ಲಿ ನಾವು ಬಿಟ್ಕೊಡಲ್ಲ ಅಂತ ಹೇಳ್ತಾ ಇದ್ರು, ಆದ್ರೆ ದೇವೇಗೌಡರ ಹೆಸರು ಕೇಳ್ತಾ ಇದ್ದಂತೆ ಅವರು ಕೂಡ ಒಂದು ರೀತಿ ಸಾಫ್ಟ್ ಕಾರ್ನರ್ ಅನ್ನ ತೋರಿಸ್ತಾ ಇದ್ದಾರೆ ಎನ್ನುವಂತ ಅಂಶ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಒಂದು ವೇಳೆ ಜೆಡಿಎಸ್ ನಿಂದ ದೇವೇಗೌಡರು ಅಲ್ಲಿ ಏನಾದ್ರೂ ಸ್ಪರ್ಧೆಯನ್ನ ಮಾಡಿದ್ರೆ ಕಾಂಗ್ರೆಸ್ ಕೂಡ ಅಲ್ಲಿ ತಮ್ಮ ಅಭ್ಯರ್ಥಿಯನ್ನ ಹಾಕದಿರುವಂತಹ ಕಾರ್ಯಕ್ಕೆ, ಹಾಕದಿರುವಂತಹ ಡಿಸಿಷನ್ಗೆ ಮುಂದಾಗಬಹುದಾಗಿದೆ. ಓಕೆ, ಇವಾಗ ಹಾಲಿ ಸಂಸದರು ಯಾರ್ಯಾರಿದ್ದಾರೋ ಸೊ ಅವರನ್ನ ನೆಕ್ಸ್ಟ್ ಕಂಟಿನ್ಯೂ ಮಾಡುವಂತಹ ಚಾನ್ಸಸ್ ಕೂಡ ದಟ್ಟವಾಗಿ ಕಾಡ್ತಾ ಇದೆ. ಚಿಕ್ಕೋಡಿಯಲ್ಲಿ ಈಗಾಗಲೇ ಪ್ರಕಾಶ್ ಹುಕ್ಕೇರಿ ಅವರು ಇದ್ದಾರೆ. ಸೊ ಅವರಿಗೆ ಮಗದೊಂದು ಬಾರಿ ಟಿಕೆಟ್ ಅನ್ನ ಕೊಡುವಂತಹ ಚಾನ್ಸಸ್ ಕೂಡ ಇದೆ. ಸೋಲಿಲ್ಲದ ಸರ್ದಾರ, ಸತತ 11 ಬಾರಿ ಎಂಪಿ ಆಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲಬುರಗಿಯಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್. ಕಲಬುರಗಿ ಇದೀಗ ಸ್ಟಾರ್ ಕ್ಷೇತ್ರವಾಗಿಯೇ ಮಾರ್ಪಟ್ಟಿದೆ. ಆದ್ರೆ ಇವರೇ ಮುಂದುವರಿತಾರೆ ಅನ್ನೋದು ಕೂಡ ಕನ್ಫರ್ಮ್. ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಅಲ್ಲಿಂದ ಸ್ಪರ್ಧೆಯನ್ನ ಮಾಡ್ತಾರೆ. ಇನ್ನು ರಾಯಚೂರಿನಿಂದ BV ನಾಯಕ್ ಅವರು ಹಾಲಿ ಸಂಸದರಿದ್ದಾರೆ, ಇವರಿಗೆ ಟಿಕೆಟ್ ಅನ್ನ ಕಂಟಿನ್ಯೂ ಮಾಡಬಹುದಾಗಿದೆ. ಇನ್ನು ಬಳ್ಳಾರಿಯಲ್ಲಿ ಪ್ರತಿಷ್ಠೆಯ ವಿಷಯ ಅಂತ ಹೇಳಿ ಇಡೀ ದೋಸ್ತಿ ಸರ್ಕಾರವೇ ಬಳ್ಳಾರಿಯಲ್ಲಿ ಠಿಕಾಣಿ ಹೂಡಿ ರಾಮುಲು ಅವರ ಸಹೋದರಿ ಶಾಂತಾ ಅವರ ವಿರುದ್ಧ VS ಉಗ್ರಪ್ಪನವರನ್ನ ಗೆಲ್ಲಿಸಿಕೊಂಡು ತಗೊಂಡ್ಬಂದಿತ್ತು. ಸೊ ಅವರೇ ಮಗದೊಮ್ಮೆ ಅಭ್ಯರ್ಥಿ ಆಗ್ತಾರೆ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನು ಚಿತ್ರದುರ್ಗದಿಂದ ಚಂದ್ರಪ್ಪ ಅವರು ಹಾಲಿ ಸಂಸದರಿದ್ದಾರೆ, ಇವರೇ ನೆಕ್ಸ್ಟ್ ಅಭ್ಯರ್ಥಿಯೂ ಕೂಡ ಆಗಬಹುದಾಗಿದೆ. ಇನ್ನು ತುಮಕೂರಿನಿಂದ ಮುದ್ದ ಹನುಮೇಗೌಡ ಅವರು ಕೂಡ ಇದ್ದಾರೆ. ಸೊ ಇವರೇ ನೆಕ್ಸ್ಟ್ ಕಂಟಿನ್ಯೂ ಆಗುವಂತಹ ಚಾನ್ಸಸ್ ಜಾಸ್ತಿ ಆಗಿದೆ. ಯಾಕಂದ್ರೆ ಒಂದ್ಸತಿ ಗೆದ್ಬಿಟ್ಟಿದ್ದಾರೆ, ಮಗದೊಂದು ಬಾರಿ ರಿಸ್ಕ್ ತೆಗೆದುಕೊಳ್ಳುವಂತಹ ಕಾರ್ಯಕ್ಕೆ ಯಾವುದೇ ಪಕ್ಷವಾಗ್ಲಿ ಹೋಗೋದು ತುಂಬಾನೇ ಚಾನ್ಸಸ್ ಕಡಿಮೆ. ಯಾಕಂದ್ರೆ ಯಾವುದೇ ರಿಸ್ಕ್ ತೆಗೆದುಕೊಳ್ಳೋಕೆ ಅವರು ಹೋಗೋದಿಲ್ಲ. ಇನ್ನು ಚಾಮರಾಜನಗರದಿಂದ ಆರ್ ಧ್ರುವ ನಾರಾಯಣ್ ಅವರು ಇದ್ದಾರೆ. ಸೊ ಅವರೇ ನೆಕ್ಸ್ಟ್ ಕಂಟಿನ್ಯೂ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಚಿಕ್ಕಬಳ್ಳಾಪುರ ಡಾಕ್ಟರ್ ಎಂ ವೀರಪ್ಪ ಮೊಯ್ಲಿ ಅವರು ಇದ್ದಾರೆ. ತುಂಬಾ ಪ್ರಭಾವಿ ಹಿರಿಯ ಕಾಂಗ್ರೆಸ್ನ ರಾಜಕಾರಣಿ, ಕೇಂದ್ರ ಸರ್ಕಾರದಲ್ಲಿಯೂ ಕೂಡ ಮಂತ್ರಿ ಆಗಿದ್ದವರು. ಸೊ ಇವರನ್ನ ನೆಕ್ಸ್ಟ್ ಅಭ್ಯರ್ಥಿ ಅನ್ನೋದು ಕನ್ಫರ್ಮ್ ಅಂತ ಒಂದ್ ರೀತಿ ರಾಜಕೀಯ ಪಡಸಾಲೆಯಲ್ಲಿ ಮಾತು ಕೇಳಿ ಬರ್ತಾ ಇದೆ. ಇನ್ನು ಕೋಲಾರದಿಂದ KH ಮುನಿಯಪ್ಪ ಇವರು ಕೂಡ ಕಾಂಗ್ರೆಸ್ನ ಪ್ರಭಾವಿ ಹಿರಿಯ ನಾಯಕರು, ಇವರೇ ನೆಕ್ಸ್ಟ್ ಅಭ್ಯರ್ಥಿಯ ಕಂಟಿನ್ಯೂ ಆಗಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ಬೆಂಗಳೂರು ಗ್ರಾಮಾಂತರದಿಂದ DK ಸುರೇಶ್ ಅವರು ಕೂಡ ಇದ್ದಾರೆ. ಕೆಲವೊಬ್ರು ಹೇಳ್ತಾ ಇದ್ದಾರೆ ನೋ ಡೌಟ್ DK ಸುರೇಶ್ ಅವರೇ ಈ ಬಾರಿ ಬೆಂಗಳೂರು ಗ್ರಾಮಾಂತರದ ಲೋಕಸಭಾ ಚುನಾವಣೆಯ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಾದು ನೋಡ್ಬೇಕು ಯಾರಿಗೆಲ್ಲ ಫೈನಲ್ ಆಗುತ್ತೆ ಅಂತ. ಇನ್ನು ಸದ್ಯ ಜೆಡಿಎಸ್ಗೆ ಬಿಟ್ಟು ಕೊಟ್ಟಿರುವಂತಹ 3 ಕ್ಷೇತ್ರಗಳ ಸಂಭವನೀಯ ಅಭ್ಯರ್ಥಿಗಳ ವಿವರ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಹಾಸನದಿಂದ ಪ್ರಜ್ವಲ್ ರೇವಣ್ಣನವರು ಸ್ಪರ್ಧೆ ಮಾಡೋದು ಈಗಾಗಲೇ ಕನ್ಫರ್ಮ್ ಆಗಿದೆ. ಕಾರ್ಯಕರ್ತರಿಂದ ಹಿಡಿದು ಜೆಡಿಎಸ್ನ ಹೈಕಮಾಂಡ್ ಕೂಡ ಇದನ್ನ ಕನ್ಫರ್ಮ್ ಮಾಡಿದೆ. ಎಲ್ಲಾ ಕಡೆನೂ ಕೂಡ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ. ದೇವೇಗೌಡರು ಜೊತೆಗೆ ಕುಮಾರಸ್ವಾಮಿ ಅವರು, ರೇವಣ್ಣನವರು ಪ್ರಜ್ವಲ್ ಹಾಸನದಿಂದ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ. ಮಂಡ್ಯ ರಣಕಣ ಒಂದ್ ರೀತಿ ಸ್ಟಾರ್ ಕೇಂದ್ರ, ಅದು ಸ್ಟಾರ್ ಕ್ಷೇತ್ರ. ಒಂದು ಕಡೆ ಸುಮಲತಾ ಅವರು
ಪಕ್ಷೇತರವಾಗಿ ಸ್ಪರ್ಧೆ ಮಾಡೋದಕ್ಕೆ ಮುಂದಾದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಕಣಕ್ಕಿಳಿಸಿದೆ. ದೋಸ್ತಿ ಕೂಡ ಸುಮ್ಮನಾಗಿದೆ. ಇದೀಗ ನಿಖಿಲ್ ಕುಮಾರಸ್ವಾಮಿ ಅವರು ಮಂಡ್ಯದಿಂದ ಪಕ್ಕಾ ಕಣಕ್ಕೆ ಇಳಿತಾರೆ. ಇನ್ನು ಶಿವಮೊಗ್ಗದಿಂದ ಮಧು ಬಂಗಾರಪ್ಪ ಸ್ವಲ್ಪ ಮತಗಳ ಅಂತರದಿಂದಲೇ ಇವರು ಮೊನ್ನೆ ಬೈ ಎಲೆಕ್ಷನ್ ಅಲ್ಲಿ ಸೋತಿದ್ರು. ಮಗದೊಮ್ಮೆ ಇವರಿಗೆ ಮಣೆ ಹಾಕುವಂತಹ ಚಾನ್ಸಸ್ ಇದೆ. ಶಿವಮೊಗ್ಗದಿಂದ ಮಧು ಬಂಗಾರಪ್ಪ ಅವರು ಕಂಟೆಸ್ಟ್ ಮಾಡಬಹುದಾಗಿದೆ.